ನೋಡಿ, ಕರಗ ಹೊರಗಡೆ ಬರ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಈ ಕರಗವನ್ನ ನೋಡುವಂತ ಭಾಗ್ಯ ನಮ್ದಲ್ಲ. 800 ವರ್ಷಗಳ ಇತಿಹಾಸ ಇರುವಂತ ಕರಗ. ಅರ್ಚಕ ಜ್ಞಾನೇಂದ್ರ ಅವರು ಕರಗವನ್ನ ಹೊತ್ತು ಈಗ ಸಾಕ್ತಾ ಇರುವಂತ ದೃಶ್ಯ. ಈ ದೃಶ್ಯ ನೋಡೋದಕ್ಕೆ ನಾವು ವರ್ಷಗಳ ಕಾಲ ಕಾಯ್ತೀವಿ. ಕರಗವನ್ನ ಹೊತ್ತು ಜ್ಞಾನೇಂದ್ರ ಹೊರಗಡೆ ಬರ್ತಾ ಇದ್ದಾರೆ. ಜ್ಞಾನೇಂದ್ರ ಅವರ ತಲೆಯ ಮೇಲೆ ಆ ಮಲ್ಲಿಗೆ ಹೂವಿನ ಗಮದ ಆ ಕರಗ, ದ್ರೌಪದಮ್ಮನ ಕರಗ ಈಗ ಹೊರಗಡೆ ಬರ್ತಾ ಇದೆ. ಆ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಲಕ್ಷಾಂತರ ಜನ ಅದಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಭಕ್ತಿ ಭಾವದೊಂದಿಗೆ ಕೈ ಮುಗಿದು ಪೂಜೆ ಪುನಸ್ಕಾರದೊಂದಿಗೆ ಈಗ ಸಾಕ್ತಾರೆ. ಅರ್ಚಕ ಜ್ಞಾನೇಂದ್ರ ಅವರ ಕೈಯಲ್ಲಿ ಖಡ್ಗ ಹಿಡ್ಕೊಂಡಿದ್ದಾರೆ. ಆ ಖಡ್ಗ ಅಹಿಂಸಾತ್ಮಕ ಖಡ್ಗ. ಅದು ನೋಡಿ, ಕುಣಿತ ನೃತ್ಯ ಮಾಡ್ತಾ ಕರಗವನ್ನ ಹೊತ್ತಂತ ಜ್ಞಾನೇಂದ್ರ ಅಲ್ಲಿಂದ ಈಗ ಹೊರಡ್ತಾರೆ. ಇದು ಕರಗದ ವೈಭೋಗ. ಇದು ಬೆಂಗಳೂರು ಕರಗದ ವಿಜೃಂಭಣೆ. ಇದು ಗತ ವೈಭವ. ಕರಗವನ್ನ ಹೊತ್ತು ಅರ್ಚಕ ಜ್ಞಾನೇಂದ್ರ ಈಗ ಹೊರಗಡೆ ಆಗಮಿಸ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ರಿ. ದ್ರೌಪದಮ್ಮನ ರಥಕ್ಕೆ ಹೂವಿನ ಅಲಂಕಾರವನ್ನು ಮಾಡಿದ್ದಾರೆ. ಕರಗ ಈಗ ಪ್ರತ್ಯಕ್ಷ ಆಗಿದೆ. ಕರಗ ಹೊರಗಡೆ ಬಂದಿದೆ. ಜ್ಞಾನೇಂದ್ರ ಕರಗವನ್ನು ಹೊತ್ತಿದ್ದಾರೆ. ವಾದ್ಯ, ಗಂಟೆ, ಶಬ್ದ, ಢೋಲು ಮೇಳೈಸ್ತಾ ಇದೆ. ಜನರತ್ತ ಸಾಗಿ ಬರ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಜ್ಞಾನೇಂದ್ರ ತಲೆ ಮೇಲೆ ಹೊತ್ತಂತ ಕರಗ, ಇದನ್ನು ನೋಡೋದು ಒಂದು ಸೌಭಾಗ್ಯ ಇದೆ. ಬೆಂಗಳೂರಿನ ಜನ ಇದಕ್ಕಾಗಿಯೇ ನಿದ್ದೆ ಬಿಟ್ಟು ದ್ರೌಪದಮ್ಮನ ಆಶೀರ್ವಾದ, ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ, ಕರಗವನ್ನು ನೋಡಬೇಕು ಅಂತ ಹೇಳಿ. ನೋಡಿ, ಅಕ್ಕಪಕ್ಕ ಇದ್ದವರೆಲ್ಲ ಮಲ್ಲಿಗೆಯಿಂದ ಆ ಕರಗ ಹೊತ್ತ ಜ್ಞಾನೇಂದ್ರ ಅವರ ಮೈ ಮೇಲೆ ಹೂವಿನ ಮಳೆ ಸುರಿಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ವೀರಪುತ್ರರು ಕತ್ತಿ ಗುರಾಣಿಯನ್ನು ಹಿಡಿದುಕೊಂಡು ಅಲ್ಲಿ ನಿಂತಿರೋದನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆಯಲ್ಲಿ ಪಂಚ ಪಾಂಡವರು ಇದ್ದಂತ ಆ ರಥ ಅದು ಅಲ್ಲಿಂದ ನಿಧಾನಕ್ಕೆ ಚಲಿಸ್ತಾ ಇರೋದನ್ನು ನೋಡ್ತಾ ಇದ್ದೀರಿ. ಈಗ ಆರಂಭ ಆಗಿದೆ. ನಗರ ಪ್ರದಕ್ಷಿಣೆಯನ್ನ ಕರಗ ಮಾಡುತ್ತೆ. ಕರಗದ ಮೆರವಣಿಗೆ ಎಲ್ಲಾ ನಗರದ ಬೀದಿಗಳಲ್ಲೂ ಕೂಡ ಈಗ ಸಂಚರಿಸುತ್ತೆ. ಕರಗ ಹೊರಗಡೆ ಬಂದಿದೆ. ಕರಗ ಹೊತ್ತು ಜ್ಞಾನೇಂದ್ರ ನೃತ್ಯ ಮಾಡ್ತಾ ಇದ್ದಾರೆ. ರಥದೊಳಗೆ ದ್ರೌಪದಿ ಮೂರ್ತಿ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ಒಂದು ರೋಮಾಂಚನ ಆಗುವಂತ ದೃಶ್ಯ ಇದು. ಕರಗ ಕಣ್ತುಂಬಿಕೊಂಡಿದ್ದಾರೆ ಭಕ್ತ ಸಾಗರ. ಮೆರವಣಿಗೆ ಹೊರಡಲಿರುವ ಕರಗ ಕೆಲವೇ ಕ್ಷಣಗಳು ಕರಗ ಹೊತ್ತ ಜ್ಞಾನೇಂದ್ರ ಹೊರಗಡೆ ಬಂದಿದ್ದಾರೆ. ಜ್ಞಾನೇಂದ್ರ ನೃತ್ಯ ಮಾಡ್ತಾ ಸಾಕ್ತಾ ಇದ್ರೆ ಪೂಜೆ ಪುನಸ್ಕಾರ ಹೂವಿನ ಮಳೆಯೊಂದಿಗೆ ಕರಗದ ಸಂಭ್ರಮವನ್ನ, ಸಡಗರವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ ಜನರು. ಕರಗ ಹೊತ್ತು ಹೊರ ಬಂದಿದ್ದಾರೆ. ಜ್ಞಾನೇಂದ್ರ ರಥದ ಒಳಗೆ ದ್ರೌಪದಿ ಮೂರ್ತಿಯನ್ನು ಇಟ್ಟು ಪೂಜೆಯನ್ನ ಮಾಡ್ತಾ ಇದ್ದಾರೆ. ಪಂಚ ಪಾಂಡವರನ್ನ ಹೊತ್ತು ರಥ ಸಾಗ್ತಾ ಇದೆ. ಇದು ಕರಗದ ಸಂಭ್ರಮ, ಸಡಗರ. ರಿಪಬ್ಲಿಕ್ ಕನ್ನಡ ಸಂಪೂರ್ಣವಾದಂತಹ ಚಿತ್ರಣವನ್ನು ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಹೂವಿನ ಮಳೆ ಸುರಿಸ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡ ಕರಗದ ನಾನ್ ಸ್ಟಾಪ್ ಲೈವ್ ನಿಮ್ಮ ಮುಂದೆ ತೋರಿಸ್ತಾ ಇದೆ. ರಥದಲ್ಲಿ ದ್ರೌಪದಮ್ಮ ಇದ್ದಾರೆ. ಪೂಜೆ ಪುನಸ್ಕಾರ ಬ್ರಾಹ್ಮಣಾದಿ ಅರ್ಚಕರಿಂದ ನಡೀತಾ ಇದೆ. ದೇಗುಲದಿಂದ ಹೊರಬಂದ ಕರಗವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಜನ ಕಿಕ್ಕಿರಿದು ಸೇರಿದ್ದಾರೆ. ಜ್ಞಾನೇಂದ್ರ ಅವರು ಕುಣಿತ ಕರಗವನ್ನ ಹೊತ್ತು ಜ್ಞಾನೇಂದ್ರ ಅವರು ಸಾಕ್ತಾ ಇದ್ರೆ ಅವರ ತಲೆ ಮೇಲೆ ಇದ್ದಂತ ಕರಗಕ್ಕೆ ಹೂವಿನ ಮಳೆ ಸುರಿಸ್ತಾ ಇದ್ದಾರೆ. ಮಲ್ಲಿಗೆ ಹೂವಿನಿಂದ ಶೃಂಗಾರಗೊಂಡಂತ ಕರಗ, ದ್ರೌಪದಮ್ಮನಿಗೆ ಪ್ರಿಯವಾದ ಮಲ್ಲಿಗೆ. ಆ ಘಮ ಬೇರೆಲ್ಲೂ ಕೂಡ ನಮಗೆ ಸಿಗೋದಿಲ್ಲ. ಆ ಮಲ್ಲಿಗೆಯಿಂದ ಸಿಂಗಾರಗೊಂಡಿರುವಂತ ಕರಗವನ್ನ ಹೊತ್ತು ಜ್ಞಾನೇಂದ್ರ ಕುಣಿತ ಹೆಜ್ಜೆ ಹಾಕ್ತಾ ಇದ್ದಾರೆ.
ಮಲ್ಲಿಗೆಯಿಂದ ಅಲಂಕೃತ ಆಗಿರುವಂತ ಈ ಕರಗವನ್ನ ಹೊತ್ತು ಜ್ಞಾನೇಂದ್ರ ಅವರು ಸಾಕ್ತಾ ಇದ್ರೆ ಹೂವಿನ ಮಳೆ ಸುರಿಸ್ತಾ ಇರುವಂತ ವೀರಪುತ್ರರು ವೀರಕುಮಾರರನ್ನ ತಾವು ಗಮನಿಸ್ತಾ ಇದ್ದೀರಿ. ಇದು ಕರಗದ ಸಂಭ್ರಮ, ವೈಭವ, ವೈಭೋಗ ಕೆಲವೇ ಕ್ಷಣದಲ್ಲಿ ಆರಂಭ ಆಗುತ್ತೆ. ಕರಗದ ಮೆರವಣಿಗೆ, ನಗರ ಪ್ರದಕ್ಷಿಣೆ ಸದ್ಯಕ್ಕೆ ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷಾಂತರ ಜನ ಇಕ್ಕೆಲಗಳಲ್ಲಿ, ಆ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತ್ಕೊಂಡಿದ್ದಾರೆ. ಮಹಿಳೆಯರು, ಮಕ್ಕಳು, ವಯಸ್ಸಿನ ಭೇದವಿಲ್ಲದೆ ಈ ಕರಗವನ್ನು ನೋಡೋದಕ್ಕೆ ಲಕ್ಷಾಂತರ ಜನ ಸೇರಿದ್ದಾರೆ. ದೇಗುಲದ ಆವರಣದಿಂದ ಕರಗ ಹೊತ್ತ ಜ್ಞಾನೇಂದ್ರ ಅವರು ಈಗ ಹೊರಗಡೆ ನಗರ ಪ್ರದಕ್ಷಿಣೆಗೆ ಹೋಗ್ತಾ ಇರುವಂತ ದೃಶ್ಯ ಈಗ ನೀವು ನೋಡ್ತಾ ಇದ್ದೀರಿ. ಇದು ಕರಗದ ಸಂಭ್ರಮ ಸಡಗರ, ಮೆರವಣಿಗೆಯೊಂದಿಗೆ ಸಾಗ್ತಾ ಇರುವಂತ ಕರಗ. ದೇಗುಲದಿಂದ ಕರಗ ಹೊರಬಂದಿದೆ. ಕರಗ ಹೊತ್ತು ಜ್ಞಾನೇಂದ್ರ ಅವರು ಸಾಕ್ತಾ ಇದ್ದಾರೆ, ಹೆಜ್ಜೆ ಹಾಕ್ತಾ ಇದ್ದಾರೆ. 15ನೇ ಬಾರಿ ಕರಗವನ್ನ ಪೂಜಾರಿ ಅರ್ಚಕ ಜ್ಞಾನೇಂದ್ರ ಅವರು ಕರಗ ಹೊತ್ತಾ ಇರೋದು 15ನೇ ಬಾರಿ. ದೇಗುಲದಿಂದ ಕರಗ ಈಗ ಹೊರಗಡೆ ಬಂದಿದೆ. 15ನೇ ಬಾರಿ ಜ್ಞಾನೇಂದ್ರ ಅವರು ಕರಗವನ್ನ ಹೊತ್ತು ಈಗ ದೇಗುಲದ ಆವರಣದಿಂದ ಹೊರಗಡೆ ಹೋಗ್ತಾ ಇರುವ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಿ. ಲಕ್ಷಾಂತರ ಭಕ್ತ ಸಾಗರವನ್ನು ತಾವು ಗಮನಿಸ್ತಾ ಇದ್ರಿ. ವೀರಕುಮಾರರು ಕರಗದ ಜೊತೆಗೆ ಆಗಮಿಸ್ತಾ ಇದ್ದಾರೆ. ಮಂಗಳಾರತಿ ಆಗಿದೆ, ಆರತಿ ಆಗಿದೆ, ಪೂಜೆ ಆಗಿದೆ. ಕರಗ ಸಾಗುವಂತ ದೃಶ್ಯ, ಅಕ್ಕಪಕ್ಕದಲ್ಲಿರುವಂತ ವೀರಕುಮಾರರು, ರಕ್ಷಣೆಗಾಗಿ ನಿಂತಿರುವಂತ ವೀರಕುಮಾರರು, ಪಂಚ ಪಾಂಡವರನ್ನ ಹೊತ್ತಂತ ರಥ, ಅರ್ಜುನ ದ್ರೌಪದಿಯನ್ನು ಹೊತ್ತಂತ ರಥ, ಆ ಮೂಲಕ 3 ದಿನಗಳ ಕಾಲ ದ್ರೌಪದಿ ಇಲ್ಲಿ ನೆಲೆಸ್ತಾಳೆ ಅನ್ನುವ ಒಂದು ನಂಬಿಕೆ. ಇದೆಲ್ಲದರ ಹೊರತಾಗಿ ಈ ಕರಗ ಒಂದು ಐತಿಹಾಸಿಕ ಹಿನ್ನೆಲೆ ಉಳ್ಳಂತ ಕರಗ, 800 ವರ್ಷಗಳ ಇತಿಹಾಸ ಇರುವಂತ ಕರಗ ಈಗ ಈ ಸದ್ಯಕ್ಕೆ ನಗರ ಪ್ರದಕ್ಷಿಣೆಯತ್ತ ಸಾಗ್ತಾ ಇರುವಂತ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ.
ಆಗಮಿಸಬೇಕಾಗಿ ವಿನಂತಿ. ಗೇಟ್ ಪೊಲೀಸ್ ಠಾಣಾ ವತಿಯಿಂದ ಈ ದಿನ ಕರ್ಗೋತ್ಸವಕ್ಕೆ ಬಂದಿರುವಂತಹ ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಎಲ್ಲರೂ ಶಾಂತಿ ರೀತಿಯಾಗಿ ಈ ಕರ್ಗೋತ್ಸವದಲ್ಲಿ ಭಾಗಿಯಾಗಬೇಕಾಗಿ ವಿನಂತಿ. ಹಾಗೆಯೇ ತಾವು ಧರಿಸಿಕೊಂಡು ಬಂದಿರುವಂತಹ ಬೆಲೆ ಬಾಳುವಂತಹ ವಸ್ತುಗಳಾದಂತಹ ಚಿನ್ನಾಭರಣದ ಮೇಲೆ ಜಾಗೃತರಾಗಿರಬೇಕು ಹಾಗೂ ಚಿಕ್ಕ ಮಕ್ಕಳಾಗಿರಬೇಕಾಗಿ ಬಾಳುವ ವಸ್ತುಗಳಿಗೆ ನೀವೇ ಜವಾಬ್ದಾರು ಅಂತೇಳಿ. ಯಾಕಂತ ಹೇಳಿದ್ರೆ ಅಷ್ಟು ಸಾವಿರ ಜನ ಎಲ್ಲಿದ್ದಾರೆ. ಅರ್ಚಕ ಜ್ಞಾನೇಂದ್ರ ಕರಗವನ್ನು ಹೊತ್ತು ಸಾಕ್ತಾ ಇದ್ರೆ ಅದನ್ನ ಕಣ್ತುಂಬಿಕೊಳ್ಳುವಂತ ಆ ಸಂದರ್ಭ ಸನ್ನಿವೇಶ ಬಹಳ ಒಂದು ನಮ್ಮ ಜೀವನದ ಸಾರ್ಥಕತೆ ಅನ್ನೋ ರೀತಿಯಲ್ಲಿದೆ. ಕರಗ ಸಾಕ್ತಾ ಇದೆ, ನಗರ ಪ್ರದಕ್ಷಿಣೆಯತ್ತ ಕರಗ ಸಾಕ್ತಾ ಇದೆ. ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ನಡೆದು ಮುಗಿದಿದೆ. ದೇವಸ್ಥಾನದ ವಠಾರದಿಂದ, ಧರ್ಮರಾಯ ಸ್ವಾಮಿ ದೇವಸ್ಥಾನದ ವಠಾರದಿಂದ ಈಗ ರಸ್ತೆಯ ಇಕ್ಕೆಲಗಳತ್ತ ಕರಗ ಸಾಗಿ ಬರ್ತಾ ಇರುವಂತ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಕರಗವನ್ನ ಕಣ್ತುಂಬಿಕೊಳ್ತಿರುವಂತ ಲಕ್ಷಾಂತರ ಜನ ಅದರ ನೇರ ದೃಶ್ಯವನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಈಗ ಹೊರಟಂತ ಕರಗ ಇನ್ನು ಬೆಳಿಗ್ಗೆ ಸೂರ್ಯೋದಯ ಆಗುವ ಒಳಗೆ ಮತ್ತೆ ಧರ್ಮರಾಯ ಸ್ವಾಮಿ ದೇವಸ್ಥಾನವನ್ನ ಸೇರಬೇಕಾಗಿದೆ. ಆ ಕಾರಣದಿಂದ ಬಿರುಸಿನಿಂದ ಕರಗದ ಮೆರವಣಿಗೆ ಆರಂಭ ಆಗಿದೆ. ರಥೋತ್ಸವದಲ್ಲಿ ಪಂಚ ಪಾಂಡವರನ್ನ ಹೊತ್ತು ರಥವೂ ಕೂಡ ಸಾಗುತ್ತೆ. ಹಾಗೆ ದ್ರೌಪದಿ ಅರ್ಜುನನ್ನ ಹೊತ್ತಂತ ರಥ ಆ ಮೂಲಕ ನಗರ ಪ್ರದಕ್ಷಿಣೆಯಲ್ಲಿ ಸಾಗುತ್ತೆ. ವೀರಕುಮಾರರು ಕತ್ತಿಯನ್ನ ಕೈಯಲ್ಲಿ ಹಿಡಿದು ಸಾಕ್ತಾರೆ. ಸದ್ಯ ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ನೇರ ದೃಶ್ಯಾವಳಿಯನ್ನು ತಾವು ಗಮನಿಸ್ತಾ ಇದ್ದೀರಿ. ಆ ಮೂಲಕ ಕರಗದ ಈ ಸಂಭ್ರಮ ಸಡಗರ ಆ ಒಂದು ವಿಚಾರ ಈಗ ಒಂದು ಪರಂಪರೆ ಗತ ವೈಭವ ಇರುವಂತ ಕರಗದ ಒಂದು ವಿಶಿಷ್ಟತೆ ಇವತ್ತು ಅನಾವರಣ ಆಗ್ತಾ ಇದೆ. 800 ವರ್ಷಗಳ ಇತಿಹಾಸ ಇರುವಂತ ತಿಗಳರ ಸಮುದಾಯದ ಈ ಒಂದು ಕರಗ ಮಹೋತ್ಸವಕ್ಕೆ ಈಗ ಒಂದು ಕಳೆ ಬಂದಿದೆ. ಅದರಲ್ಲೂ ಕೂಡ ಕರಗವನ್ನ ನಗರ ಪ್ರದಕ್ಷಿಣೆಗೆ ತೆಗೆದುಕೊಂಡು ಹೋಗುವ ಮೂಲಕ ನಗರದ ಬೇರೆ ಕಡೆಗಳಲ್ಲಿ, ಅದರಲ್ಲೂ ಕೂಡ ಮೊದಲೇ ನಿಕ್ಕಿ ಮಾಡಿದಂತಹ ಕೆಲವು ಆಯಕಟ್ಟಿನ ಸ್ಥಳಗಳಲ್ಲಿ ಮೆರವಣಿಗೆ ಸಾಗುವ ಮೂಲಕ, ಈ ಕರಗ ಮೆರವಣಿಗೆ ರಥೋತ್ಸವ ಸಾಗುವ ಮೂಲಕ ಜನ ಪುನೀತರಾಗ್ತಾರೆ, ಜನ ಪಾವನರಾಗ್ತಾರೆ. ಲಕ್ಷಾಂತರ ಜನ ಸೇರಿರುವುದನ್ನು ತಾವು ಗಮನಿಸ್ತಾ ಇದ್ದೀರಿ. ಧರಿಸಿರುವಂತಹ